ಹಾಯ್ ನಮಸ್ಕಾರ ಎಲ್ಲರೂ ಡಿಸ್ಕೌಂಟ್ ಇಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಅಂಡ್ ಮತ್ತೊಂದ್ ಸರ್ತಿ ಅಲಿಜಾನ್ ಕನ್ಸಲ್ಟೆಂಟ್ ಬಂದಿನಿ. ನೋಡ್ಬೋದು ಅಲಿಜಾನ್ ಕನ್ಸಲ್ಟೆಂಟ್ ಈ ಸರ್ತಿ ತುಂಬಾ ಕಸ್ಟಮರ್ ಇದಾರೆ. ಈ ಒಂದು ಹಾಸನದಿಂದ ಬಂದಿದ್ದಾರೆ. ನೈಟ್ 2 ಗಂಟೆಗೆ ಬಂದಿದ್ದಾರೆ ಅಂತ. ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತುಂಬಾ ಬಿಸ್ನೆಸ್ ಮಾಡ್ತಿದ್ದೀರಾ? ಏನ್ ಮಾಡೋಣ ಸರ್, ಕೆಲಸ ಆತರ ಮಾಡ್ಕೊಟ್ಟಿದ್ದೀರಾ, ಕಸ್ಟಮರ್ ಹುಡ್ಕೊಂಡು ಬರ್ತಿದ್ದೀರಾ ಅಂತ ಹೇಳ್ಬೋದು. ಅಂಡ್ ಈ ಸರ್ತಿ ಒಂದು ಕಾಲ್ ಮಾಡಿದ್ರೆ, ಈ ಸರ್ತಿ ಒಂದು ಕಸ್ಟಮರ್ ಆಟೋ ಇದ್ರೆ ಸಾಕು, ಎಲ್ಲಾ ವರ್ಕ್ ನೀವೇ ಮಾಡ್ಕೊಡಿ. ಎಲ್ಲಾ ವರ್ಕ್ ನಾವೇ ಮಾಡಿ ಕೊಟ್ಬಿಡ್ತೀವಿ. ಈಗ ನಟ್ ಬೋಲ್ಟ್ ಇಂದ ಹಿಡ್ಕೊಂಡು ಟಾಪ್ ವರೆಗೆ ಬೆಂಕಿ ಹೊಡಿತಿದ್ದಾರೆ. ಬೆಂಕಿ ತರ ನೋಡಿ ಒಳಗಡೆ ಹೆಂಗಾಗ್ತಾರೆ ಬೆಂಕಿ ಆತರ, ಬೆಂಕಿ ತರ ಕೆಲಸ ಮಾಡಿ. ಲಾಸ್ಟ್ ಟೈಮ್ ಜಾಲಿ ಎಲ್ಲಾ ಖಾಲಿ ಅಂತ ಇತ್ತು. ಇವಾಗ ಎಲ್ಲಾ ಜಾಲಿನೇ ಫುಲ್ ಜಾಲಿ. ಅಂಡ್ ಅದೇ ಸರ್, ಇವಾಗ ಕಸ್ಟಮರ್ ಏನೇ ವರ್ಕ್ ಬೇಕಾದ್ರೂ ಬೇರೆ ಬೇರೆ ಕಡೆ ಹೋಗ್ತಾರೆ ಸರ್. ಒಂದೇ ಪಾಯಿಂಟ್ ಅಲ್ಲಿ ಸಿಕ್ಕರೆ ಯಾಕೆ ಬೇಡ ಅಂತಾರೆ. ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗಿರುತ್ತೆ. ಬೆಸ್ಟ್ ಪ್ರೈಸ್ ಏನೇನ್ ಮಾಡ್ಕೊಡ್ತೀರಾ ಸರ್? ಸರ್ ಒಳಗಡೆ ನಿಮ್ಗೆ ಫ್ರೇಮ್ ಬೇಕಾದ್ರೆ ಫ್ರೇಮ್ ಹಾಕ್ಸಿ ಕೊಡ್ತೀನಿ. ತೋರಿಸ್ತೀರಾ? ಫ್ರೇಮ್ ತೋರಿಸ್ತೀನಿ, ನೋಡ್ಕೊಡಿ ಸರ್. ಓಕೆ, ಇದು ಫ್ರೇಮ್ ಆಗಿರುತ್ತೆ ಸರ್. ಇದು ಕಂಪನಿಯಿಂದ ಬಂದಿರುತ್ತಾ ಹೆಂಗೆ ಸರ್? ಇದು ಇಲ್ಲೇ ರೆಡಿ ಮಾಡೋದು. ಕಂಪನಿ ಫ್ರೇಮ್ ಬೇಕಾದ್ರೆ ಒರಿಜಿನಲ್ ಫ್ರೇಮ್ ನ ಹಾಕ್ಸಿ ಕೊಡ್ತೀನಿ. ಕಸ್ಟಮರ್ ಮೇಲೆ ಇರುತ್ತೆ ಅದು. ಅವ್ರವ್ರು ಯಾವ ತರ ಬಜೆಟ್ ಮೇಲೆ ಇರುತ್ತೆ. ಯಾಕಂದ್ರೆ ಪ್ರೈಸಿಂಗ್ ಹೇಳ್ತೀರಾ? ಬೇಡ, ಪ್ರೈಸಿಂಗ್ ಇದ್ರದ್ದು ಹೇಳಲ್ಲ, ಅವರೇ ಬಂದು ಹಾಕ್ಸ್ಕೊಂಡು ನಾವೇನ್ ಹೇಳಲ್ಲ. ಅದಾದ ನಂತರ ನಿಮ್ಗೆ ಫ್ರೇಮ್ ಕಂಪನಿಯಿಂದನೂ ಬಂದಿರುತ್ತೆ. ಬೇಡ ಅಂತಂದ್ರೆ ನಿಮ್ಗೆ ಎಕ್ಸ್ಟ್ರಾನು ಹಾಕೋಬಹುದು. ಎಕ್ಸ್ಟ್ರಾನು ಹಾಕ್ಸ್ಕೊಬಹುದು. ಗೇಜ್ ಕಂಬಿ ಬೇಕಾದ್ರೆ ಗೇಜ್ ಕಂಬಿ ಹಾಕ್ಸಿ ಕೊಡ್ತೀನಿ. ಓಕೆ, ಇದು ಟಟ್ಟ. ಇದು ಕಟ್ಟ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಈ ಕಡೆ ಬರುತ್ತೆ, ಬಾಡಿ ಹತ್ರ. ಓಕೆ, ಈ ಕಡೆ ಬರುತ್ತೆ ಇದು ತಟ್ಟ ಪೂರ್ತಿ. ಇದು ತಟ್ಟ ಬೇಕು ತಟ್ಟ ಹಾಕ್ಸಿದ್ವಿ. ಓಕೆ, ಇದು ಬೇಡ ಅಂತ ನಿಂಗೆ ಕಸ್ಟಮರ್ ಜಾಸ್ತಿ ಗೇಜ್ ಕಂಬಿ ಕೇಳ್ತಾರೆ. ನಮ್ ಕಸ್ಟಮರ್ ಫೋನ್ ಮಾಡಿ ಜಾಸ್ತಿ ಜನ ಸರ್ ಗೇಜ್ ಕಂಬಿ ಹಾಕ್ಸಿ ಅಂತ ಹೇಳಿದೆ. ಸರ್ ಈ ಗೇಜ್ ಕಂಬಿ ಮತ್ತೆ ಇನ್ನೊಂದು ಗೇಜ್ ಕಂಬಿ ಡಿಫ್ರೆನ್ಸ್ ಏನಿದೆ? ಆಯ್ತಾ ನೋಡಿ ಇಲ್ಲಿ ಸರ್, ಇನ್ನೊಂದು ಗೇಜ್ ಕಂಬಿ ಬಂದ್ಬಿಟ್ಟು ಇಲ್ಲೇ ತೋರಿಸ್ಬೇಡಿ ಸರ್. ಇಲ್ಲೇ ಇದೆಯಲ್ಲ, ಇದು ನಾರ್ಮಲ್ ಗೇಜ್ ಕಂಬಿ. ಇದು ಇದೂನು ಬೇಕಾದ್ರೆ ಐತೆ, ಬಟ್ ಇದು ಅಷ್ಟು ದಪ್ಪ ಬರೋದಿಲ್ಲ. ಇಷ್ಟು ದಪ್ಪ ಬರಲ್ಲ. ಇದು 600 ರೂಪಾಯಿ ಅಷ್ಟೇ, ಜಾಸ್ತಿ ಇಲ್ಲ. 600 rupees ಇದು ಲೈಕ್ ಹೊಸ ತಗೊಳ್ತಾರಲ್ಲ ಅದೇ ಬಂದಿರುತ್ತೆ. ನಿಮ್ಗೆ ಎಕ್ಸ್ಟ್ರಾ ದಪ್ಪ ಬೇಕು ಅಂತ ಆತರ ಬೇಕಾದ್ರೆ ಎಲ್ಲಾನು ಇಲ್ಲೇ ಸಿಗುತ್ತೆ. ಎಲ್ಲ ಇಲ್ಲೇ ಸಿಗುತ್ತೆ. ನೆಟ್ ಇಂದ ಹಿಡ್ದು ಪೈಂಟಿಂಗ್ ಇಂದ ಹಿಡ್ದು ಟಾಪ್ ಪ್ರೂಫಿಂಗ್ ಈ ಪ್ರೂಫಿಂಗ್ ಎಲ್ಲ ಟೋಟಲ್. ಏನು 1 ರೂಪಾಯಿ ಐಟಮ್ ತಂದಿ ಕೊಡ್ಬಾರ್ದು. ಈ ಕಸ್ಟಮರ್ ಎಲ್ಲಿಂದ ಬಂದಿದ್ದಾರೆ ಸರ್? ಈ ಕಸ್ಟಮರ್ ಕೇಳಬೇಕು ಸರ್, ಎಲ್ಲಿಂದ ಬಂದಿರೋದು? HL ಇಂದ ಬಂದಿದ್ದಾರಾ? ಹೆಂಗೆ ನೋಡ್ಕೊಂಡ್ ಬಂದ್ರಿ ಸರ್? ಯೂಟ್ಯೂಬ್ ಇಂದ ನೋಡ್ಕೊಂಡ್ ಬಂದ್ರ? ಹೆಂಗಿದೆ ಸರ್ ಕೆಲಸ? ಪರವಾಗಿಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಯಾವ್ದು ಓಕೆ, HL ಇಂದ ಬಂದ್ರೆ ಹಾಸನಿಂದ ಅಂತ ಹೇಳ್ತೀನಿ. ಅವ್ರನ್ನು ತಗೊಳ್ತೀನಿ. ಒಂದು ರಿವ್ಯೂ ನಿಮಗೆ ತಗೊಂಡಿದ್ದೀನಿ. ಪಂಚಂತರಿಂದ ಕೂಡ ಬಂದಿದ್ದಾರೆ ಸರ್. ಈ ಸರ್ತಿ ಸೈಡ್ ಬೋರ್ಡ್ ಸರ್ ಏನೇನು ಡಿಸೈನ್ ಮಾಡಿದ್ದೀರಾ ಸರ್? ಈ ಸತಿ ಇಲ್ಲ ಅಂತಿಲ್ಲ, ನಾನು ಒಂದು 150 ಸೆಟ್ ಇಷ್ಟ ಹಾಕಿದೆ. ಸೈಡ್ ಬೋರ್ಡ್ 150 ಸೆಟ್ 150 ಸೆಟ್ ಇಷ್ಟ ಹಾಕಿದೆ. ಒಂದು ಬಟ್ಟೆ ಹಾಕ್ಸಿ ಹೆಂಗ್ ಕಾಣಿಸೋದು ಓಕೆ ನೋಡ್ಕೊಳ್ಳಿ. ನೋಡ್ಕೊಳ್ಳಿ. ಅಂಡ್ ಇವ್ರದ್ದು ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡಿ. ಎಲ್ಲ ಸ್ಟಿಚಿಂಗ್ ಮಾಡ್ಕೊಡ್ತಾರೆ ಇವ್ರ ಮೇನ್ ಮ್ಯಾನುಫ್ಯಾಕ್ಚರ್ ಎಲ್ಲ ಇವ್ರೆ ಹೊಲ್ದಿ ಹಾಕೋದು. ಇನ್ನ ನನ್ನ ತಮ್ಮ ಇದನ್ನ ಇವನೇ ಈ ಕಡೆದು ಎಲ್ಲ ಮೇಂಟೆನೆನ್ಸ್. ಹಾರ ಜವಿದ ಇವರು ಬೆಂಕಿ ಹಾಕೋರ? ಇವ್ರು ಬೆಂಕಿ ಹಾಕೋರು, ಇವ್ರು ಹೊಳೆಯವರು. ಬೆಂಕಿ ಹಾಕ್ದೆ ಇವ್ರು ಫಿಟ್ಟಿಂಗ್ ಮಾಡೋರು. ಬಟ್ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಅಂತ ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ಅಂಡ್ ಇವಾಗ ನೋಡಬಹುದು ಲೇಡಿ ಆಟೋ ಡ್ರೈವರ್ ಗೆ ಪಿಂಕ್ ಕಲರ್, ಪಿಂಕಿ ಕಲರ್ ಬೇಕಂದ್ರೆ ಪಿಂಕಿ ಕಲರ್ ಮಾಡೋಣ. ಲೇಡೀಸ್ ಯಾರು ಆಟೋ ಓಡಿಸ್ತಾರೆ ಪಿಂಕ್ ಕಲರ್ ಆಗಿ. ಅವ್ರಿಗೆ ಜಾಸ್ತಿ ಡಿಸೈನ್ ಗಳು ಡೈಲಿ ಬರ್ತಿರುತ್ತೆ. ಹೆಂಗೆ ಸರ್? ಡೈಲಿ ಬರ್ತಾ ಇದೆ, ಡೈಲಿ ಹೋಗ್ತಾ ಇದೆ. ಮಾಲ್ ಭಾರಿ ಮಾರಾಮಾರಿ ಆತರ ಆಯ್ತಲ್ಲ ಇಲ್ಲಿ ಸ್ಟೋರಿ. ಮಾಲ್ ಬಾರಿ ಮಾರಾಮಾರಿ ಅಂತ ನೋಡ್ಕೊಳ್ಳಿ. ಹೆಂಗಿದೆ ಇಷ್ಟ ಆಗ್ಲಿ ಈ ಅಂಗಡಿ ನೋಡ್ಕೊಳ್ಳಿ. ಸೈಡ್ ಬೋರ್ಡ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸೈಡ್ ಬೋರ್ಡ್ ಸರ್ ಲಾಸ್ಟ್ ಟೈಮ್ ಒಂದು ಸೀಟ್ ಕವರ್ ತೋರಿಸಿದ್ರಲ್ಲ ಸರ್? ಅದು ಸೀಟ್ ಕವರ್ ಅದು ಇರುತ್ತೆ. ಯಾವಾಗ ಬಂದನು ಕಸ್ಟಮರ್ ಇರುತ್ತೆ. ಅದು ಯಾವ್ದು ಇರಲ್ಲ ಅಂತ ಇಲ್ಲ ನೋಡಿ. ಯಾವಾಗ ಬಂದನು ಇದು ಇರುತ್ತೆ. ಅಲ್ಲ, ಲಾಸ್ಟ್ ಟೈಮ್ ಒಂದು ಬೆಸ್ಟ್ ಸೀಟ್ ಕವರ್ ತೋರಿಸಿ. ಅದು ಟ್ರೆಂಡಿಂಗ್ ಇದೆಯಾ ಸರ್? ಅದು ಇಲ್ಲ, ಅದು ಖಾಲಿ ಆಗಿಬಿಡುತ್ತೆ. ತಿರ್ಗಾ ರನ್ನಿಂಗ್ ನಲ್ಲಿ ಮಾಡ್ಸಿನಿ ನಾನು. ಬಟ್ ಅದು ತುಂಬಾ ಟ್ರೆಂಡಿಂಗ್ ಇದೆ. ಓಕೆ, ಎಲ್ಲಿ ಬರ್ಬೇಕು ಸರ್ ಇದನ್ನ ಎಲ್ಲ ಫಿಟ್ಟಿಂಗ್ ಮಾಡಕ್ಕೆ? ಬಸಪ್ಪ ಸರ್ಕಲ್ ಅಲಿಜಾನ್ ಆಟೋ ಮೊಬೈಲ್ಸ್ ಕಡೆಯಿಂದ ಬಂದು ಹೋಲ್ಸೇಲ್ ರೇಟ್ ನಲ್ಲಿ ಮಾಡಿ ಕೊಡ್ತೀನಿ. ಹೋಲ್ಸೇಲ್ ರೇಟ್ ನಲ್ಲಿ ಪಾಳ್ಯನಲ್ಲಿ ಇಲ್ಲೇ. ಅಂಡ್ ಆಲ್ ಓವರ್ ಕರ್ನಾಟಕದಿಂದ ಫೋನ್ ಮಾಡ್ತಾರೆ ಸರ್? ಎಲ್ಲಾರು ಫೋನ್ ಮಾಡ್ತಾರೆ. ಬಟ್ ಇವು ಕೊರಿಯರ್ ಮಾಡ್ತಾರಾ? ಇಲ್ಲಿಂದ ಬಸ್ಸಿಗೆ ಹಾಕ್ತೀರಾ? ಮಾಡಿ ಕೊಟ್ಟಿನಿ. ಅರಸೀಕೆರೆಗೆ ಮಾಡಿ ಹಾಕಿದೀನಿ ಒಂದು ಐಟಮ್. ಆಮೇಲೆ ದಾವಣಗೆರೆ ಎಲ್ಲ ಹಾಕಿ ಕೊಡ್ತೀನಿ. ಬಟ್ ತುಂಬಾ ಜನ ಹೊರಗಡೆಯಿಂದನೂ ಬಂದು ಮಾಡಿಸ್ಕೊಂಡು ಹೊರಗಡೆ ಇಲ್ಲ ಅಂದ್ರೂ 15,000 ಎಲ್ಲ ಮೇ ಬಿ ಇರ್ಬೋದು ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಹಾಸನದಿಂದ ಬಂದಿರ ಅಂತಂದ್ರೆ ಯೋಚನೆ ಮಾಡಿ ನೀವು ಅಲ್ಲಿ ಪ್ರೈಸ್ ಇಲ್ಲಿ ಪ್ರೈಸ್ ಕಂಪೇರ್ ಮಾಡ್ಕೊಳ್ಳಿ. ಬಟ್ ಒಂದೇ ಮಾತು, ಪ್ರೈಸ್ ಹೇಳಿ ಅಂತ ನೀವು ಕೇಳ್ತೀರಾ, ಪ್ರೈಸ್ ಹೇಳಕ್ ಆಗೋದಿಲ್ಲ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಕ್ಲಾಶ್ ಆಗ್ತಿದೆ ಇಲ್ಲಿ ಅಷ್ಟೇ, ಬೇರೆ ಏನಿಲ್ಲ. ಬನ್ನಿ ಒಂದ್ ಸರ್ತಿ ಮಾಡಿ. ಪ್ರೈಸಿಂಗು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಅದಾದ ನಂತರ ನಿಮ್ಗೆ ಏನೇ ವರ್ಕ್ ಬೇಕಂತಂದ್ರೆ ನಿಮ್ಗೆ ನಟ್ ಬೋಲ್ಟ್ ಇಂದ ಹಿಡ್ಕೊಂಡು ಈ ತರ ನಟ್ ಬೋಲ್ಟ್ ಇಂದ ಹಿಡ್ಕೊಂಡು ಅಂಡ್ ಮೇಲ್ಗಡೆ ಟಾಪ್, ಸೈಡ್ ಬೋರ್ಡ್, ಸೀಟ್ ಕವರ್ಸ್, ಫ್ರೇಮ್ A to Z ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅಲಿಜಾನ್ ಆಟೋ ವರ್ಕ್ಸ್. ಅಂಡ್ ಫೇಮಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲೇ ಇವರು.
ಅಂಡ್ ಕಸ್ಟಮರ್ ಬರ್ತಾರೆ ಅಂತ ಹೇಳ್ಬೋದು. ವಿಡಿಯೋ ಮಾಡಿಸ್ತಾನೆ ಇದ್ರೆ ಅವ್ರಿಗೂ ಗೊತ್ತಾಗತ್ತೆ ಅಂತ TVS ಗಾಡಿ ಜಾಸ್ತಿ ಹೊಡೀರಿ ಅಂತ ಹೇಳ್ತಾರೆ ಕಸ್ಟಮರ್. TVS ಗಾಡಿ ಹೌದು ಸರ್, TVS ಗಾಡಿ ಐತಾ ಅಂತ ಹೇಳಿದ್ರೆ ನೋಡಿ, TVS ಗಾಡಿ ಇಲ್ಲಿ ನಿಲ್ಸಿದ್ ನೋಡಿ ಹೊಡೆದಿ. TVS ಗಾಡಿಗಳು ಒಂದು ಕ್ವಶನ್ ಬಂದಿತ್ತು. TVS ಗಾಡಿನು TVS ಗಾಡಿ ಇದು ಟೋಟಲ್ ಆಗಿ ಫಿಟ್ಟಿಂಗ್, ಟೋಟಲ್ ಆಗಿ ಆಕ್ಸೆಸ್ ಸರ್ವಿಸ್ ಆಗಿರುತ್ತೆ TVS ಗಾಡಿ ಇದು. ಕಸ್ಟಮರ್ ನೋಡ್ಕೊಂಡು ಅವ್ರಿಗೂ ಖುಷಿಯಾಗಿ ಕೇಳ್ಕೊಳ್ಳಿ ಕೆಲಸ ಹೆಂಗಿದೆ ಅಂತ. ಓಕೆ ಓಕೆ. ಅಂಡ್ TVS ಗಾಡಿ ಕ್ವಶನ್ ಬಂದಿತ್ತು, TVS ಗಾಡಿನು ನಿಮ್ಗೆ ಹೊಡಿತಾರ ಅಂತ. ಹೌದು, TVS ಗಾಡಿನು ಫಿಟ್ಟಿಂಗ್ ಮಾಡ್ಕೊಡ್ತಾರೆ. ಹಳೆ ಗಾಡಿ ಈ ತರ ಫಿಟ್ಟಿಂಗ್ ಮಾಡಿದೆ ಅಂತ, ಹೊಸ ಗಾಡಿ ಆ ತರ ಫಿಟ್ಟಿಂಗ್ ಮಾಡಲ್ಲ ಅಂತ ನಾವು. ಹೌದೌದು, ಯಾವ್ದೇ ಆಟೋ ಆಗಿರ್ಲಿ ನಿಮ್ಗೆ ಫಿಟ್ಟಿಂಗ್ ಮಾಡ್ಕೊಂಡು. ಎಲೆಕ್ಟ್ರಿಕ್ ಆಟೋ ಸರ್, ಎಲೆಕ್ಟ್ರಿಕ್ ಆಟೋನ ಹೊಡೆದಿ ಕೊಡ್ತೀನಿ. ಬ್ಯಾಟ್ರಿ ಗಾಡಿ ಇದ್ದೇನೋ ಹೊಸ, ನಿಮ್ಮ ಹತ್ರ ಬ್ಯಾಟ್ರಿ ಗಾಡಿ ಇದೆ ಅದನ್ನು ತಂದು ಕೊಡಿ, ಹೊಡೆದಿ ಕೊಡ್ತೀನಿ. ಖಂಡಿತ. ನೋಡಿದ್ರಲ್ಲ, ಕೆಳಗಡೆ ಕೊಟ್ಟರೆ ನಂಬರ್ಗೆ ಹಾಯ್ ಅಂತ ಕಳಿಸಿದ್ರು ಕೂಡ ಕಾಲ್ ಮಾಡಿದ್ರೆ ಸಾಕು, ಎಲ್ಲ ಡೀಟೇಲ್ ನಿಮ್ಗೆ ಕೊಡ್ತಾರೆ, ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಹೊಸ ವರ್ಷಕ್ಕೆ ಏನ್ ಆಫರ್ ಇಡ್ತಿದ್ದೀರಾ? ಹೊಸ ವರ್ಷಕ್ಕೆ ಇಲ್ಲೇ ಬರ್ಬೇಕು, ಪ್ರೈಸಿಂಗ್ ಕೊಡ್ತೀರಾ? ಪ್ರೈಸಿಂಗ್ ಕೊಡ್ಬಿಡೋಣ. ಓಕೆ. ಏನೇ ಆದ್ರೂ ನಿಮ್ಮ ಆಟೋದಲ್ಲಿ ಏನೇ ಕೆಲಸ ಆದ್ರೂ ಡೈರೆಕ್ಟ್ ಆಗಿ ಅಲಿಜಾನ್ ಆಟೋ ಕನ್ಸಲ್ಟೆಂಟ್ ಬನ್ನಿ. ನಟ್ ಬೋಲ್ಟ್ ಇಂದ ಮತ್ತೊಂದ್ಸರ್ತಿ ನಟ್ ಇಂದ ಹಿಡ್ಕೊಂಡು ಟಾಪ್ ಇಂದ ಬಾಟಮ್ ವರೆಗೆ ಎಲ್ಲಾನು ಕೆಲಸ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. A to Z ವರ್ಕ್ ಇಲ್ಲಿ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಮತ್ತೊಂದ್ಸರ್ತಿ ಅಲಿಜಾನ್ಗೆ ಬಂದ್ರೆ ಕಸ್ಟಮರ್ ಇದ್ದೇ ಇರುತ್ತೆ. ಬಿಕಾಸ್ ತುಂಬಾ ಕಸ್ಟಮರ್ ನಾನ್ ಬಂದಾಗಲೇ ವಿಡಿಯೋ ಮಾಡ್ಬೇಕಾದ್ರೆ ಎನಿ ಟೈಮು ರಶ್ ಇರುತ್ತೆ ಅಂತ ಹೇಳ್ಬೋದು. ಇದೊಂದು ಆ ಕಡೆ ಒಂದು ಫಿಟ್ ಮಾಡ್ತಾರೆ, ಈ ಕಡೆ ಒಂದು ಫಿಟ್ ಮಾಡ್ತಾರೆ, ಹಿಂದ್ಗಡೆ ಒಂದು ಫಿಟ್ ಮಾಡ್ತಾರೆ. ತುಂಬಾ ರಶ್ ಇರುತ್ತೆ. ಅಂಡ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ರೆ ಯಾಕೆ ರಶ್ ಇರೋದಿಲ್ಲ, ಎಲ್ಲಾ ಕಡೆ ರಶ್ ಇರುತ್ತೆ. ಅಂಡ್ ಇವ್ರು ಬಂದಿರೋದು ಬನಶಂಕರಿಂದ ಬಂದಿದ್ದಾರೆ, ಹಿಂದ್ಗಡೆ ಅವರು ಹಾಸನಿಂದ ಬಂದಿದ್ದಾರೆ. ಆಲ್ಮೋಸ್ಟ್ 2 ಗಂಟೆಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಸರ್ ನಮಸ್ಕಾರ ಸರ್, ಎಲ್ಲಿ ಹೆಂಗ್ ಬಂದ್ರಿ ಸರ್ ನೀವು? ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಬಂದ್ರಾ ನಮ್ಮ ಚಾನಲ್ ಇಂದಾನೆ? ಓಕೆ. ಅಂಡ್ ಹೆಂಗಿತ್ತು ಸರ್ ವರ್ಕ್? ವರ್ಕ್ ಎಲ್ಲ ಚೆನ್ನಾಗೈತೆ ಸರ್. ಪ್ರೈಸಿಂಗ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಸರ್. ಓಕೆ. ಹೊಸ ಆಟೋ ಯಾವಾಗ ತಗೊಂಡ್ರಿ ಸರ್? ಸರ್ ಇದು ಮೊನ್ನೆ ಡೆಲಿವರಿ ತಗೊಂಡ್ಬಂದಿದ್ದೆ. ಮೊನ್ನೆ ತಗೊಂಡ್ರಾ? ಓಕೆ. ಅಂಡ್ ಏನೇನ್ ಮಾಡಿಸಿದ್ರಿ ಸರ್ ನೀವು? ಮಂಗಳವಾರ ಅಂತ ನಿನ್ನೆ ಕರ್ಕೊಂಡ್ಬಂದಿಲ್ಲ. ಇವಾಗ ರೂಫಿಂಗು, ಟಾಪ್, ಆಮೇಲೆ ಸೈಡ್ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡ್ಕೊಡಿದ್ವಿ. ರೂಫಿಂಗು, ಟಾಪ್, ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ರಿ? ಲೈಟಿಂಗ್ ಎಲ್ಲ ಮಾಡಿಸಿದ್ರ ಇಲ್ಲ ಬೇರೆ ಕಡೆ ಮಾಡಿಸಿದ್ರಿ? ಇದು ಲೈಟಿಂಗ್ ಇಲ್ಲಿ ಮಾಡ್ಸಲ್ಲ, ಬೇರೆ ಕಡೆ ಮಾಡಿಸಿದ್ರ? ಅವರು ರೆಫರ್ ಮಾಡಿದ್ರ ಬೇರೆ ಕಡೆ? ಅವರೇ ರೆಫರ್ ಮಾಡಿದ್ದು. ಓಕೆ. ಅಂಡ್ ಹೆಂಗಿತ್ತು ಸರ್ ವರ್ಕ್? ಎಲ್ಲ ಚೆನ್ನಾಗಿದೆಯಾ? ಓಕೆ. ಅಂಡ್ ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಬಂದ್ರೆ ಅಂಡ್ ಪ್ರೈಸಿಂಗು ಬನಶಂಕರಿ ಆ ಕಡೆ ಈ ಕಡೆ ನೋಡ್ಕೊಂಡ್ ಬಂದಿದ್ದೀರಾ? ಎಲ್ಲಾರ್ಕಿಂತ ಕಂಪೇರ್ ಮಾಡಿದ್ರೆ ಪ್ರೈಸ್ ಚೆನ್ನಾಗಿದೆಯಾ ಸರ್? ಸೂಪರ್ ಆಗಿ. ಓಕೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಸರ್, ದುಡೀರಿ ಆರಾಮಾಗಿ, ಒಳ್ಳೇದಾಗ್ಲಿ. ಗಾಡಿ ಹೊಸ ತಗೊಂಡೆ ನಿನ್ನೆ ಅಂಡ್ ಇವತ್ತಿಂದ ಸ್ಟಾರ್ಟ್ ಆ ಬಿಸ್ನೆಸ್? ನಾಳೆಯಿಂದನಾ? ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್.